ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 31/12/2008. ಇಂದಿನ ದಿನಾಂಕ 8/2/2026. ಇದು ಯಾವಾಗ ನುಡಿಸಿದ ಮುರಳಿ? 31/12 ಅಂದರೆ ಡಿಸೆಂಬರ್ 31ನೇ ತಾರೀಕು, ಅಂದರೆ ಹ್ಯಾಪಿ ನ್ಯೂ ಇಯರ್ ಮಾಡುವಾಗ ಬಾಪ್ದಾದ ನುಡಿಸಿದ ಮುರಳಿ ಇದು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಈ ಹೊಸ ವರ್ಷದಲ್ಲಿ ಪರಿವರ್ತನೆ ಶಕ್ತಿಯ ವರದಾನದ ಮೂಲಕ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿ, ಸಂಕಲ್ಪ ಶ್ವಾಸ ಸಮಯವನ್ನು ಸಫಲ ಮಾಡಿ ಸಫಲತಾ ಮೂರ್ತಿಗಳಾಗಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ನಕಾರಾತ್ಮಕತೆ ಅಂದರೆ ಏನು? ನೆಗೆಟಿವ್ ಶಕ್ತಿ ತುಂಬಿದ ಜಗತ್ತಾಗೈತೆ ಈಗ, ಅಂದರೆ ಪಾಪದ ಶಕ್ತಿ ತುಂಬೈತೆ. ಈಗ ಏನಾಗಬೇಕು? ದೈವ ಶಕ್ತಿ, ಪಾಸಿಟಿವ್ ಎನರ್ಜಿ ತುಂಬಬೇಕು. ಅಂದರೆ ಇಡೀ ವಿಶ್ವ ಎಲ್ಲ ಪರಿವರ್ತನೆ ಆಗಬೇಕು. ಆಮೇಲೆ ನಮ್ಮ ಆತ್ಮಗಳಲ್ಲೂ ಇದು ತುಂಬಿಬಿಟ್ಟತ್ತೆ ನೆಗೆಟಿವ್ ಶಕ್ತಿ. ಪ್ರಕೃತಿ ಪಂಚತತ್ವ ಎಲ್ಲದರಲ್ಲೂ ತುಂಬಿಬಿಟ್ಟತ್ತೆ. ಈಗ ಅದೆಲ್ಲ ಪರಿವರ್ತನೆ ಆಗಬೇಕು ಅಂದರೆ ಶ್ವಾಸ ಸಮಯ ಸಂಕಲ್ಪ ಎಲ್ಲದನ್ನು ಸಫಲ ಮಾಡ್ಕೊಳ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈ ದಿನ ನವಜೀವನ ಮಾಡುವ ತಂದೆ ತನ್ನ ಎಲ್ಲ ಕಡೆಯ ನವಜೀವನವನ್ನು ಧಾರಣೆ ಮಾಡಿಕೊಳ್ಳುವ ಮಕ್ಕಳನ್ನು ನೋಡಿ ಆಶ್ರಿತರಾಗುತ್ತಿದ್ದಾರೆ. ಈ ನವಜೀವನ ಇರುವುದೇ ನವಯುಗವನ್ನು ತಯಾರು ಮಾಡಲು. ಜನರು ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾರೆ. ತಾವು ಎಲ್ಲ ನವಜೀವನದ ಮಕ್ಕಳು ಎಲ್ಲ ಆತ್ಮರಿಗೆ ಶುಭಾಶಯಗಳನ್ನು ಕೊಡುತ್ತೀರಿ. ಜೊತೆಯಲ್ಲಿ ನವಯುಗ ಬಂತು ಅಂದರೆ ಬಂದು ಬಿಟ್ಟಿತು ಎನ್ನುವ ಇದೇ ಶುಭ ಸಮಾಚಾರವನ್ನು ಕೊಡುತ್ತೀರಿ. ತಾವೆಲ್ಲ ಮಕ್ಕಳಿಗಂತೂ ತಂದೆಯೇ ಆಸ್ತಿಯ ರೂಪದಲ್ಲಿ ಸ್ವರ್ಣಿಮ ಪ್ರಪಂಚದ ಚಿನ್ನದ ಉಡುಗೊರೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಯಾವ ಸ್ವರ್ಣಿಮ ಪ್ರಪಂಚದಲ್ಲಿ ಅನೇಕ ಚಿನ್ನದ ಉಡುಗೊರೆಗಳು ಇದ್ದೇ ಇರುತ್ತವೆ. ತಮ್ಮೆಲ್ಲರಿಗೂ ಈ ಸ್ವರ್ಣಿಮ ಪ್ರಪಂಚದ ಉಡುಗೊರೆಯಂತೂ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಎನ್ನುವ ನಶೆ ಇದೆ. ಈಗಿನ ಪ್ರಪಂಚದಲ್ಲಿ ಯಾರಿಗಾದರೂ ಎಷ್ಟೇ ದೊಡ್ಡದರಲ್ಲಿ ದೊಡ್ಡ ಉಡುಗೊರೆಯನ್ನು ಕೊಡಲಿ, ಏನು ಕೊಡುತ್ತಾರೆ? ಕಿರೀಟ ಅಥವಾ ಸಿಂಹಾಸನ. ಅಂದರೆ ಪಟ್ಟಾಭಿಷೇಕ ಮಾಡ್ಬೋದು, ಕಿರೀಟ ಇಟ್ಟು ಸಿಂಹಾಸನದ ಕುಂದಿರಿಸಿ. ಆದರೆ ತಮ್ಮ ಗೋಲ್ಡನ್ ಉಡುಗೊರೆ ಮುಂದೆ ಅದು ಎಂಥ ವಸ್ತು ಆಗಿದೆ? ದೊಡ್ಡ ವಸ್ತುವೇನು? ನಮ್ಮ ತಂದೆ ನಮಗೆ ಎಲ್ಲಕ್ಕಿಂತ ಅತಿ ಶ್ರೇಷ್ಠ ನವಯುಗದ ಉಡುಗೊರೆ ಕೊಟ್ಟಿದ್ದಾರೆ ಎಂದು ನಿಮ್ಮ ಹೃದಯದಲ್ಲಿ ಖುಷಿ ಇದೆ. ಅಂದರೆ ನವಯುಗ ಅಂದರೆ ದೈವಶಕ್ತಿ ತುಂಬಿದ ಜಗತ್ತು, ಸುಖಿ ಜೀವನ. ಅದು ಎಷ್ಟು ಜನ್ಮಕ್ಕೆ? 21 ಜನ್ಮಕ್ಕೆ ಅಂತಹ ಉಡುಗೊರೆ ಕೊಟ್ಟಿದ್ದಾರೆ ಬಾಬಾ. ನಿಶ್ಚಯವೂ ಇದೆ, ನಿಶ್ಚಿತವೂ ಇದೆ. ಈ ನಿಶ್ಚಿತವನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. ಈ ಅಟಲ ನಿಶ್ಚಯ ಸದಾ ಸ್ಮೃತಿಯಲ್ಲಿ ಸದಾ ಇರುತ್ತದೆಯೋ ಅಥವಾ ಕೆಲವೊಮ್ಮೆ ಕಡಿಮೆ ಆಗುತ್ತದೆ? ಜನ್ಮಸಿದ್ಧ ಅಧಿಕಾರ ಅಂದ ಮೇಲೆ ಜನ್ಮಸಿದ್ಧ ಅಧಿಕಾರ ಎಂದೂ ಅಲುಗಾಡಲು ಸಾಧ್ಯವಿಲ್ಲ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಇಂದು ತಾವೆಲ್ಲ ಭಿನ್ನ ಭಿನ್ನ ಸ್ಥಾನಗಳಿಂದ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದೀರಿ. ತಾವು ಈ ಹೊಸ ವರ್ಷವನ್ನು ಆಚರಿಸುತ್ತಿದ್ದೀರಿ ಅಂದಾಗ ಈ ಹೊಸ ವರ್ಷದ ಲಕ್ಷ್ಯ ಏನು ಇಟ್ಟುಕೊಂಡಿದ್ದೀರಿ? ಈ ಹೊಸ ವರ್ಷದಲ್ಲಿ ವಿಶೇಷವಾಗಿ ಏನು ಮಾಡಬೇಕಾಗಿದೆ? ಈ ಹೊಸ ವರ್ಷದ ವಿಶೇಷತೆ ಆಗಿದೆ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗಲೇಬೇಕು. ಏನು ಪುರುಷಾರ್ಥ ಮಾಡಬೇಕಾಗಿ ಬರಲಿ, ಆದರೆ ಇದಂತೂ ನಿಶ್ಚಿತ, ನಾವು ತಂದೆಯ ಸಮಾನ ಆಗಲೇಬೇಕು. ತಂದೆಯ ಸಮಾನ ಆಗಲೇಬೇಕು ಅಂದರೆ ಏನಾಗೋದು? 100% ದೈವಿ ಗುಣಗಳು, ಶಕ್ತಿಗಳು, ಜ್ಞಾನ ಎಲ್ಲ ಭರ್ಪೂರ 100%. ಆಗ ಹೇಳಲಾಗ್ತದೆ ತಂದೆ ಸಮಾನ ಆಗಲೇಬೇಕು ಅಂತ. ಆ ಲಕ್ಷ್ಯ ಇಟ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಹಾಗಾದರೆ ಹೇಳಿ, ಎಲ್ಲರ ಮನದಲ್ಲಿ ಇದೇ ಪಕ್ಕಾ ಸಂಕಲ್ಪ ಇದೆಯಲ್ಲವೇ? ಇದೆಯೇ? ತಲೆ ಆಡಿಸ್ರಿ. ಬಾಬಾ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಮಗು ತಂದೆಯ ಸಮಾನ ಆಗಲಿ ಎಂದು ತಂದೆಯೂ ಇದೇ ಬಯಸುತ್ತಾರೆ. ತಂದೆಯಂತೂ ತಂದೆಯೇ, ಆದರೆ ಮಕ್ಕಳು ತಂದೆಗಿಂತಲೂ ಶ್ರೇಷ್ಠ ಅಂದ ಮೇಲೆ ತಂದೆಯ ಸಮಾನರಾಗುವ ಲಕ್ಷ್ಯವನ್ನು ಪೂರ್ತಿ ಮಾಡಲು ತಂದೆಯನ್ನು ಅನುಕರಣೆ ಮಾಡಬೇಕು. ತಾವೇ ಯೋಚಿಸಿ, ತಂದೆ ಬ್ರಹ್ಮ ತಂದೆ ಸಂಪೂರ್ಣ ಹೇಗಾದರು? ಅವರ ವಿಶೇಷತೆ ಏನಿತ್ತು? ಸಂಪೂರ್ಣರಾಗಲು ವಿಶೇಷ ಆಧಾರ ಏನಾಗಿತ್ತು? ಬ್ರಹ್ಮ ತಂದೆ ತಮ್ಮ ಪ್ರತಿಯೊಂದು ಸಮಯವನ್ನು ಸಫಲ ಮಾಡಿದರು. ಶ್ವಾಸ ಸೆಕೆಂಡನ್ನು ಸಫಲ ಮಾಡಿದರು. ಅಂದಾಗ ಈ ವರ್ಷ ಏನು ಲಕ್ಷ್ಯ ಇಟ್ಟುಕೊಳ್ಳುತ್ತೀರಿ? ಸಫಲ ಮಾಡಿಕೊಳ್ಳಬೇಕು ಹಾಗೂ ಸಫಲತಾ ಮೂರ್ತಿಗಳು ಆಗಲೇಬೇಕು. ಸಫಲತೆ ನಮ್ಮ ಕೊರಳಿನ ಹಾರವಾಗಿದೆ. ಸಫಲತೆ ನಮ್ಮ ತಂದೆಯ ಆಸ್ತಿಯಾಗಿದೆ. ಅಂದಾಗ ಈ ಲಕ್ಷ್ಯದಿಂದ ಪರಿಶೀಲನೆ ಮಾಡಿಕೊಳ್ಳಿ. ಪ್ರತಿದಿನ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ. ಸಫಲತಾ ಮೂರ್ತಿಗಳಾಗಿ
ಸಮಯ, ಶ್ವಾಸ, ಖಜಾನೆಗಳು, ಶಕ್ತಿಗಳು, ಗುಣಗಳು ಎಲ್ಲವನ್ನು ಸಫಲ ಮಾಡಿಕೊಂಡಿದ್ದೇನೆಯೇ? ಈಗಿನ ಸಫಲತೆಯಿಂದ ಭವಿಷ್ಯದ 21 ಜನ್ಮಗಳಿಗೆ ಜಮಾ ಆಗುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಇವನ್ನ ನಾವು ಗುಣಗಳನ್ನ ಸಫಲ ಮಾಡ್ಕೊಳ್ಳೋದಂದ್ರೇನು? ಗುಣಗಳಿಂದ ಒಳ್ಳೆ ಚಲನವಲನ ಇದ್ದಾಗ ಅಲ್ಲಿ ಆತ್ಮದಲ್ಲಿ ಪಾಸಿಟಿವ್ ಶಕ್ತಿ ತುಂಬಿ ಬಾಬಾ ನೆನಪು ಏಕರಸದಲ್ಲಿರ್ತದೆ. ಶಕ್ತಿಗಳಿದ್ದಾಗ ವಿಘ್ನಗಳ ಮೇಲೆ ನಾವು ವಿಜಯ ಪಡಿತೀವಿ. ಆಮೇಲೆ ಜ್ಞಾನದ ಖಜಾನೆಯಿಂದನೂ ನಾವು ಏರುವ ಕಲೆಯಲ್ಲಿ ಬರ್ತೀವಿ. ಹೌದಾ? ಅದಕ್ಕೆ ಬಾಬಾ ಏನಂತ ಇದ್ದಾರೆ, ಎಲ್ಲ ಖಜಾನೆಗಳು ಸಮಯ, ಶ್ವಾಸ ಸಫಲ ಮಾಡ್ಕೊಂಡಷ್ಟು ಏನಾಗ್ತದೆ, ನಾವು ಜನ್ಮಾಂತರಕ್ಕಾಗಿ ನಾವೇನಾಗ್ತೀವಿ, ಪಡ್ಕೊಳ್ತೀವಿ ತಂದೆಯಿಂದ. ಈಗಿನ ಸಫಲತೆಯಿಂದ ಭವಿಷ್ಯದ 21 ಜನ್ಮಗಳಿಗೆ ಜಮಾ ಆಗುತ್ತದೆ. ನೋಡ್ರಿ, 21 ಜನ್ಮ ಅಂದ್ರೇನು? ಸ್ಟಾಂಪ್ ಪೇಪರ್ ಗುದ್ದಿದಂಗೆ. ಅಂದರೆ ಅದು ಗ್ಯಾರಂಟಿ. ಆದರೆ ಬಾಬಾ ಬರೀ 21 ಜನ್ಮ ಕೊಡ್ತಾರಾ? ಇಲ್ಲ. ಬಾಬಾನಿಂದ ಪಡೆಯೋದು ಈ ವಜ್ರ, ಮುತ್ತು, ರತ್ನ, ಬಂಗಾರ ಇದು 21 ಜನ್ಮ. ಬಟ್ ಸಂಸ್ಕಾರ ಇವಾಗ ನಾವೇನು ಜ್ಞಾನ ಕೇಳೋದು, ಜಪ ತಪ ಇದೆಲ್ಲ ಸಂಸ್ಕಾರ ಎಷ್ಟು ಜನ್ಮ ಬರ್ತೈತೆ ನಮಗೆ? 84 ಜನ್ಮ ಬರ್ತೈತೆ. ಅದರಿಂದನೂ ನೋಡ್ರಿ, ನಾವು ಒಳ್ಳೆ ಸಂಸ್ಕಾರ ಜ್ಞಾನದಂತೆ ನಡೀತಾ ನಾವು ಸುಖವಾಗಿ ಇರ್ತೀವಿ. ಅದಕ್ಕೆ ಬಾಬಾ ಏನು ಹೇಳ್ಯಾರ, ಮುಕ್ಕಾಲು ಭಾಗ ಸುಖವಾಗಿರ್ತೀರಿ ನೀವು ಅಂತ ಹೇಳ್ಯಾರ. ಅದಕ್ಕೆ ನಮ್ಮದು ಈಗ ಪಡೆಯೋದು ಎಷ್ಟು ಜನ್ಮಕ್ಕೆ? ಸಂಪೂರ್ಣ 84 ಜನ್ಮಕ್ಕೆ. ಬಟ್ ಡಿಪೆಂಡ್ ಅಪಾನ್ ಪುರುಷಾರ್ಥ. ಚೆನ್ನಾಗಿ ಪುರುಷಾರ್ಥ ಮಾಡಿದರೆ ಸಂಪೂರ್ಣ ಆಸ್ತಿನ ಪಡಿತೀವಿ. ಕಡಿಮೆ ಮಾಡಿದರೆ ಕಡಿಮೆ. ಇವಾಗ ದಾದಿ ದೀದಿಯರು ಬಾಬನ ಮಕ್ಕಳು, ನಾವು ಬಾಬನ ಮಕ್ಕಳು. ಅವ್ರು ಎಂಥ ಪಾಲನೆ ಪಡೆದ್ರು, ಎಂಥ ಪುರುಷಾರ್ಥ ಮಾಡಿದರು, ನಾವು ಎಂಥ ಪುರುಷಾರ್ಥ ಮಾಡ್ತಾಯಿದ್ವಿ. ನಮಗೆ ಬಾಬಾ ಯಾವಾಗ ಸಿಕ್ಕ, ಅವ್ರಿಗೆ ಯಾವಾಗ ಸಿಕ್ಕ? ಯಾಕೆ ಅವ್ರಿಗೆ ಯಾಕೆ ಮುಂಚೆ ಸಿಕ್ಕ, ನಮ್ಗೆ ಯಾಕೆ ಲೇಟ್ ಸಿಕ್ಕ? ಅವರು ಜನ್ಮನೂ ಭಕ್ತಿಯಲ್ಲಿ ಭಗವಂತನ ಕೈ ಬಿಟ್ಟಿರಲ್ಲ. ಭಗವಂತನು ಸಂಗಮಯುಗದ ಸಂಪೂರ್ಣ ಅವರಿಗೆ ಅವ್ರ ಜೊತೆಯಲ್ಲೇ ಇರ್ತಾರೆ. ಹಿಂಗೆ ಭಕ್ತಿ ಮೇಲೆ 63 ಜನ್ಮ ನಾವು ಯಾವ ರೀತಿ ಭಕ್ತಿ ಮಾಡೀವೋ ಅದ್ರ ಆಧಾರದ ಮೇಲೆ ಸಂಗಮಯುಗ ಇರ್ತತೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ತಾವು ಏನೆಲ್ಲ ಸಫಲ ಮಾಡಿಕೊಂಡಿದ್ದೀರಿ ಅದರ ಫಲ ಜಮಾ ಆಗುತ್ತದೆ. ಇದಂತೂ ಗೊತ್ತಿದೆ, ಮೊದಲೇ ತಿಳಿಸಲಾಗಿದೆ. ಒಂದು ವೇಳೆ ತಾವು ಸಮಯ ಸಫಲ ಮಾಡಿಕೊಳ್ಳುತ್ತೀರಿ ಅಂದರೆ ಭವಿಷ್ಯದಲ್ಲಿಯೂ ತಮಗೆ ಪೂರ್ತಿ ಸಮಯದ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಅಂದರೆ ಇಲ್ಲಿ ಸಮಯ ಸಫಲ ಮಾಡಿ ಸಮಯನ ವೇಸ್ಟ್ ಮಾಡ್ದಂಗೆ ಬಾಬನ ನೆನಪು ಮಾಡಿದರೆ 21 ಜನ್ಮನೂ ರಾಜ್ಯ ಭಾಗ್ಯ ಅಂದರೆ ರಾಜ, ರಾಣಿ, ರಾಜ ಪರಿವಾರ, ರಾಜ್ಯ ಭಾಗ್ಯದ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದರು ಬಾಬಾ. ಶ್ವಾಸವನ್ನು ಸಫಲ ಮಾಡಿಕೊಳ್ಳುತ್ತೀರಿ ಅಂದರೆ 21 ಜನ್ಮ ಆರೋಗ್ಯವಾಗಿರುತ್ತೀರಿ. ಆರೋಗ್ಯದಲ್ಲಿ ಎಂದಿಗೂ ಯಾವ ಕಡಿಮೆ ಆಗುವುದಿಲ್ಲ. ಮತ್ತು ಜೊತೆಯಲ್ಲಿ ಯಾವುದೆಲ್ಲ ಖಜಾನೆ ಜಮಾ ಮಾಡಿಕೊಳ್ಳುತ್ತೀರಿ, ಎಲ್ಲಕ್ಕಿಂತ ದೊಡ್ಡ ಖಜಾನೆ ಜ್ಞಾನದ ಖಜಾನೆ ಆಗಿದೆ. ಜ್ಞಾನದ ಅರ್ಥ ತಿಳುವಳಿಕೆ ಆಗಿದೆ. ಅಂದ ಮೇಲೆ ಜ್ಞಾನದ ಖಜಾನೆ ಸಫಲ ಮಾಡುವುದರಿಂದ ಭವಿಷ್ಯದಲ್ಲಿ ತಾವು ಈ ರೀತಿ ತಿಳುವಳಿಕೆ ಉಳ್ಳವರಾಗುತ್ತೀರಿ. ಅಲ್ಲಿ ಯಾವುದೇ ಮಂತ್ರಿಗಳಿಂದ ಸಲಹೆ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ತಾವೇ ಸ್ವಯಂ ಅಖಂಡ ರಾಜ್ಯ, ಅಟಲ ರಾಜ್ಯ ನಡೆಸುತ್ತೀರಿ. ಹಾಗೂ ತಮ್ಮ ರಾಜ್ಯದಲ್ಲಿ ಯಾವುದೇ ವಿಘ್ನಗಳು ಇರುವುದಿಲ್ಲ. ನಿರ್ವಿಘ್ನ, ಅಟಲ, ಅಖಂಡವಾಗಿರುತ್ತೀರಿ. ಇದಾಗಿದೆ ಜ್ಞಾನದ ಖಜಾನೆ ಜಮಾ ಮಾಡುವುದರ ಫಲ. ಒಂದು ಜನ್ಮ ಸಫಲ ಮಾಡಿಕೊಂಡಿದ್ದೀರಿ ಮತ್ತು ಅನೇಕ ಜನ್ಮಗಳು ಸಫಲತೆಯ ಫಲ ತಿನ್ನುತ್ತೀರಿ. ಅದೇ ಬಾಬಾ ಇಲ್ಲೇನು ಹೇಳ್ತಾರೆ, ಜ್ಞಾನ ಖಜಾನೆ ಸಫಲ ಮಾಡ್ಕೊಂಡ್ರೆ ಏನಂತ ಹೇಳಿದರು ಬಾಬಾ? ಯಾರಿಂದನೂ ಸಲಹೆ ತಗೊಳ್ಳೋ ಅವಶ್ಯಕತೆ ಇರಲ್ಲ, ನೀವೇ ಅಖಂಡ ರಾಜ್ಯಭಾರ ಮಾಡ್ತೀರಿ ಅಂತ ಬಾಬಾ ಹೇಳಿದರು. ಈಗ ಅದೇ ರೀತಿ ಪ್ರಾಪ್ತವಾಗಿರುವ ಶಕ್ತಿಗಳನ್ನು ಸ್ವಯಂ ಪ್ರತಿ ಅಥವಾ ಅನ್ಯರ ಪ್ರತಿ ಸಫಲ ಮಾಡಿಕೊಳ್ಳುತ್ತೀರಿ ಎಂದರೆ ಭವಿಷ್ಯದಲ್ಲಿ ತಮ್ಮ ರಾಜ್ಯದಲ್ಲಿ ಸರ್ವಶಕ್ತಿಗಳೂ ಇರುತ್ತದೆ ಎಂದು ಯಾವ ಶಕ್ತಿಯ ಕೊರತೆ ಇರುವುದಿಲ್ಲ. ಹಾಗೆಯೇ ತಾವು ಗುಣ ದಾನ ಮಾಡುತ್ತೀರಿ ಎಂದರೆ ತಮ್ಮ ಅಂತಿಮ ಜನ್ಮ 84ನೇ ಜನ್ಮದವರೆಗೆ ಯಾವ ಜಡಛತ್ರಗಳನ್ನು ಮಾಡುತ್ತಾರೆ, ಕೊನೆಯವರೆಗೆ ತಮ್ಮದು ಏನು ಮಹಿಮೆ ಮಾಡುತ್ತಾರೆ, ಸರ್ವಗುಣ ಸಂಪನ್ನ ಅಂದಾಗ ಒಂದೊಂದರ ಸಫಲತೆಯ ಪ್ರಾಪ್ತಿಯಿಂದ ಅನೇಕ ಜನ್ಮಕ್ಕೆ ಅಧಿಕಾರಿಗಳು ಆಗಿಬಿಡುತ್ತೀರಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಸರ್ವಶಕ್ತಿನ ಸಫಲ ಮಾಡೋದು ಅಂದ್ರೇನು? ಈಗ ಶಾಂತಿ ತುಂಬ್ಕೊಂಡು
ಮತ್ತು ಅನ್ಯ ಆತ್ಮಗಳಿಗೆ ಶಾಂತಿ ತುಂಬೋದ್ರಿಂದ, ಶಕ್ತಿ ತುಂಬೋದ್ರಿಂದ ಅಲ್ಲಿ ಏನು ನಿಮ್ಮ ರಾಜ್ಯದಲ್ಲಿ ಯಾವ ಶಕ್ತಿಗಳಿಗೂ ಕಡಿಮೆ ಇರಲ್ಲ ಅಂತ ಹೇಳಿದರು ಬಾಬಾ. ಮತ್ತೇನು ಹೇಳ್ತಾ ಇದ್ದಾರೆ ಬಾಬಾ, ಗುಣದಾನ ಮಾಡಿದರೆ ಅಲ್ಲಿ ನಿಮ್ಮದು ಯಾವ ಯಾದಗಾರ ಇರ್ತತ್ತಲ್ಲ, ನಿಮ್ಮ ಜಡಮೂರ್ತಿ ಪೂಜೆ ನಡೀತಿರ್ತತ್ತಲ್ಲ, ಅಲ್ಲಿ ಎಲ್ಲ ಭಕ್ತರು ನಿಮ್ಮ ಮಹಿಮೆ ಮಾಡ್ತಾ ಇರ್ತಾರೆ, ಸರ್ವಗುಣ ಸಂಪನ್ನರು ಅಂತ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ವರ್ಷ ಏನು ಮಾಡಬೇಕು, ಒಂದು ಶ್ವಾಸ 1 ಸೆಕೆಂಡು ಸಹ ಸಫಲ ಆಗಬಾರದು, ಸಫಲ ಮಾಡಿಕೊಳ್ಳಬೇಕು. ಜಮಾದ ಸಮಯ ಒಂದು ಚಿಕ್ಕದಾದ ಸಮಯ ಹಾಗೂ ಫಲದ ಸಮಯ 21 ಜನ್ಮ. ಅಂದ ಮೇಲೆ ಈ ವರ್ಷ ತಂದೆಯ ಸಮಾನ ಆಗುವ ಲಕ್ಷ್ಯವಿದೆಯೇ? ಎಲ್ಲರಿಗೂ ತಂದೆಯ ಸಮಾನ ಆಗಲೇಬೇಕೆಂಬ ಲಕ್ಷ್ಯವಿದೆಯೇ? ಆಗಬೇಕು ಅಲ್ಲ, ಆಗಲೇಬೇಕು ಎನ್ನುವ ಮಾತನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಮಕ್ಕಳು ಆಗುತ್ತೀರಾ? ಚಿಕ್ಕ ಮಕ್ಕಳು ಆಗುತ್ತೀರಿ. ಮಕ್ಕಳಿಗೆ ಕಿರೀಟ ಚೆನ್ನಾಗಿ ಕಾಣಿಸುತ್ತಿದೆ. ಎಲ್ಲ ಮಕ್ಕಳು ಕಿರೀಟ ಧರಿಸಿಕೊಂಡಿದ್ದಾರೆ, ಬಹಳ ಚೆನ್ನಾಗಿದೆ. ಬಾಬಾ ಇಲ್ಲೇನು ಹೇಳ್ತಾರೆ, ಈ ವರ್ಷದ ಲಕ್ಷ್ಯವನ್ನು ಇಟ್ಟುಕೊಂಡಿದ್ದೀರಿ ಹಾಗೂ ಜೊತೆಯಲ್ಲಿ ತಂದೆಯನ್ನು ಫಾಲೋ ಮಾಡುವ ಮಂತ್ರ ಸಫಲ ಮಾಡಿ ಸಫಲತಾ ಮೂರ್ತಿಗಳಾಗಬೇಕು. ಅದಕ್ಕಾಗಿ ಹೆಚ್ಚು ಪರಿಶ್ರಮ ಅಥವಾ ಕಷ್ಟವನ್ನು ಬಾಪ್ತಾದರವರು ಮಕ್ಕಳಿಗೆ ಕೊಡುವುದಿಲ್ಲ. ಬಹಳ ಸಹಜ ವಿಧಿ ಹೇಳುತ್ತಾರೆ. ಸಹಜ ವಿಧಿ ಯಾವುದು? ಏನೇ ಸಂಕಲ್ಪ ಮಾಡಲಿ ತಂದೆಯ ಸಂಕಲ್ಪ ಹೀಗಿತ್ತೇನು ಎಂದು ಮೊದಲು ಪರಿಶೀಲನೆ ಮಾಡಿಕೊಳ್ಳಿ. ಆಡುವ ಮಾತುಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ, ಏಕೆಂದರೆ ತಂದೆಯ ಸಮಾನ ಆಗಬೇಕಲ್ಲವೇ? ನೋಡ್ರಿ, ಬಾಬಾ ಏನು ಹೇಳಿದ್ರೆ, ಎಷ್ಟು ಯೋಗ ಶಕ್ತಿ ಇರಬೇಕು ನಮ್ಮಲ್ಲಿ. ಒಂದೊಂದು ಸಂಕಲ್ಪದ ಮೇಲೂ ಅಟೆನ್ಷನ್ ಇರಬೇಕು, ಅಷ್ಟು ನಿಯಂತ್ರಣ ಶಕ್ತಿ ಇರಬೇಕು. ಅದು ತಂದೆಯ ಸಮಾನ ಆಗುವ ಲಕ್ಷಣ. ಅಂದರೆ ನಾವು ಮುರಳಿನ ಯಾವ ಥರ ಕೇಳಬೇಕು, ಒಂದು ಕನ್ನಡಿ ಅಂದರೆ ಕನ್ನಡಿ ಮುಂದೆ ನಿಂತಾಗ ನಾವು ಗೊತ್ತಾಗ್ತೈತಲ್ಲ ನಮ್ಮದು ಅಲಂಕಾರ ಎಲ್ಲೆಲ್ಲಿ ಕೆಟ್ಟಿದೆ, ಎಲ್ಲೆಲ್ಲಿ ಸರಿ ಮಾಡ್ಕೋಬೇಕು ಅಂತ ಕನ್ನಡಿ ಮುಂದೆ ನಿಂತಾಗ. ಅದೇ ರೀತಿ ಇಲ್ಲಿ ಮುರಳಿ ಕೇಳುವಾಗ ಬಾಬಾ ಈ ಸ್ವರೂಪದಲ್ಲಿ ಇರಕ್ಕೆ ಬಾಬಾ ಹೇಳ್ಯಾರ, ನಾನಿನ್ನೂ ಎಷ್ಟು ಪುರುಷಾರ್ಥ ಮಾಡಿದ್ದೀನಿ, ಇನ್ನೂ ಎಷ್ಟು ದಾರಿ ಇದೆ ನಾನು ತುಳಿಯೋದು, ಸಮಯ ಎಷ್ಟಿದೆ, ನಾನು ಎಷ್ಟು ಪಡಿಬಲ್ಲೆ, ಇವೆಲ್ಲ ವಿಚಾರಗಳು ನಡಿಬೇಕು. ಅದಕ್ಕೆ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ತಂದೆನ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೇನು ನೋಡ್ರಿ, ಮಮ್ಮ ಅವರು ಒಂದೇ ಇದು ಏನು ಅಂದರೆ ಬಾಂಬೆಯಲ್ಲಿ ಕಾರ್ನಾಗ ಹೋಗ್ತಿದ್ರಂತೆ. ರಮೇಶ್ ಬಾಯಿ ಮಮ್ಮ ಇನ್ನೂ ಜೊತೆಗಿದ್ದರು. ಒಂದು ಅಡ್ವರ್ಟೈಸು ನೋಡಿದ್ರಂತೆ ಆ ಕಾಲಕ್ಕೆ. ಅಂದರೆ ಇವಾಗ 55-60 ವರ್ಷದ ಕೆಳಗಳ ಅಡ್ವರ್ಟೈಸ್. ಏನು, ಕೊಕ್ಕೋ-ಕೋಲಾ ಒಂದು ಬಾಟಲಿಂದ ಬೌಲಿಗೆ ಬೀಳ್ತಾ ಇತ್ತಂತೆ ಆ ಕಾಲದಾಗ. ಅದೇ ದೊಡ್ಡದು ಆ ಕಾಲದಾಗ. ಆ ಅಡ್ವರ್ಟೈಸನ್ನು ಕಾರ್ನಾಗ ಎಲ್ಲರೂ ನೋಡಿದ್ದಾರೆ. ಬಟ್ ಕೇಳಿದ್ರಂತೆ ಮಮ್ಮ ನೋಡ್ರಿ ಎಷ್ಟು ಚೆನ್ನಾಗೈತೆ, ನೋಡಿದ್ರಾ, ಏನು ಅನ್ನಿಸ್ತು ಅಂತ ಕೇಳಿದ್ರಂತೆ. ಆ ಮಾತಿಗೆ ಮಮ್ಮ ಅಂದ್ರಂತೆ, ಬಾಬಾಗೆ ಸಂಬಂಧಪಟ್ಟಿಲ್ಲದನ್ನು ನೋಡೋದಿಲ್ಲ, ಸಂಬಂಧಪಟ್ಟಿಲ್ಲದನ್ನು ಕೇಳಲ್ಲ, ಸಂಬಂಧಪಟ್ಟಿಲ್ಲ ಅಂದರೆ ಮಾತಾಡಲ್ಲ ಅಂದ್ರಂತೆ. ಅಂದರೆ ಒಂದೊಂದು ಸಂಕಲ್ಪದ ಮೇಲೂ ಎಷ್ಟು ಅಟೆನ್ಷನ್ ನೋಡ್ರಿ. ನಾವೇನು ಯೋಗದ ಸ್ಥಿತಿಯಲ್ಲಿದ್ದಾಗ ಪರವಾಗಿಲ್ಲ, ಆದರೆ ಕೆಲವೊಮ್ಮೆ ಕಂಟ್ರೋಲ್ ಇಲ್ಲದ, ಬ್ರೇಕ್ ಇಲ್ಲದ ಗಾಡಿ ಆಗಿರ್ತತೆ. ಅಂದರೆ ನಾವು ಎಂಥ ಪುರುಷಾರ್ಥ ಮಾಡಬೇಕು, ಹೇಗೆ ಎಷ್ಟು ಶಕ್ತಿ ತುಂಬ್ಕೋಬೇಕು, ಎಷ್ಟು ಜ್ಞಾನ ಸ್ವರೂಪರಾಗಬೇಕು, ಇದೆಲ್ಲ ನಮ್ಮಲ್ಲಿ ಬುದ್ಧಿಯಲ್ಲಿ ಬರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಆಡುವ ಮಾತುಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ, ಏಕೆಂದರೆ ತಂದೆಯ ಸಮಾನ ಆಗಬೇಕಲ್ಲವೇ? ಅಂದಾಗ ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕ ಮೊದಲು ಯೋಚಿಸಿ. ತಂದೆಯದು ಹೀಗಿತ್ತೇನೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ತಂದೆಯ ಹಾಗೆ ಸ್ವರೂಪರಾಗಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ. ಫಾಲೋ ಫಾದರ್ ಎಂಬ ಗಾಯನವಿದೆಯಲ್ಲವೇ? ಕೆಲವು ಮಕ್ಕಳು ಬಹಳ ಒಳ್ಳೊಳ್ಳೆಯ ಆಟವನ್ನು ತೋರಿಸುತ್ತಾರೆ, ಗೊತ್ತಿದೆಯೇ? ಯಾವ ಆಟವನ್ನು ತೋರಿಸುತ್ತಾರೆ ಗೊತ್ತಿದೆಯೇ? ಫಾಲೋ ಮಾಡುವುದಿಲ್ಲ, ಆದರೆ ಏನು ಹೇಳುತ್ತಾರೆ, ಈ ರೀತಿ ನಾನು ಬಯಸಿರಲಿಲ್ಲ, ಆದರೆ ಆಗಿ ಹೋಯಿತು. ಮೊದಲು ಯೋಚಿಸಿ, ನಂತರ ಯೋಚಿಸಬೇಡಿ, ಸ್ವರೂಪರಾಗಿ ಬಿಡಿ. ಒಂದು ವೇಳೆ ಸ್ವರೂಪರಾಗುತ್ತೀರಿ ಎಂದರೆ ತಾವು ಈ ರೀತಿ ಹೇಳುವುದಿಲ್ಲ, ನಾನು ಯೋಚಿಸಿರಲಿಲ್ಲ, ಆದರೆ ಆಗಿ ಹೋಯಿತು. ಮಾಡುವವರು, ಯೋಚನೆ ಮಾಡುವವರು
ತಾವು ಶ್ರೇಷ್ಠ ಆತ್ಮಗಳು ಮಾಲೀಕರಾಗಿದ್ದೀರಿ. ಕರ್ಮೇಂದ್ರಿಯಗಳ ಮೇಲೆ ಕಂಟ್ರೋಲ್ ಇಲ್ಲ ಎನ್ನುವುದು ಹಾಗೆ ಹೋಯಿತು ಎಂಬ ಶಬ್ದ ತೋರಿಸುತ್ತದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಉದಾಹರಣೆ, ಯಾವುದೋ ಆತ್ಮ, ಈಗ ನಾವು ಕೊಕ್ಕರಗಳ ಮಧ್ಯೆನೇ ಇದ್ದೀವಿ, ಅವು ಏನೋ ಕ್ರೋಧ ಮಾಡ್ತು, ಏನೋ ಮಾತು, ಕಠಿಣ ಮಾತು ಆಡ್ತು. ನಾವು ಸಡನ್ನಾಗಿ ಜಗಳ ಮಾಡಿ ಆಮೇಲೆ ಅಯ್ಯೋ ಬಾಬಾ ಹಿಂಗೆ ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಹಿಂಗೆ ಮಾಡಿದ್ನಲ್ಲ ಅಂತ ಮಾಡಿದ ಮೇಲೆ ಹೇಳೋದಲ್ಲ. ಎಷ್ಟಿರಬೇಕು ನಮ್ಮಲ್ಲಿ ಯೋಗ ಶಕ್ತಿ, ಮಾಡೋದಕ್ಕಿಂತ ಮುಂಚೆ ಅದು ನಮಗೆ ಬುದ್ಧಿಯಲ್ಲಿ ಬರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ವರ್ಷದಲ್ಲಿ ಇದೇ ಸ್ಲೋಗನ್ ನೆನಪಿಟ್ಟುಕೊಳ್ಳಿ, ತಂದೆಯ ಸಮಾನ ಮಾಡಲೇಬೇಕು, ಆಗಲೇಬೇಕು. ಕಷ್ಟವಿಲ್ಲ ತಾನೇ? ತಂದೆ ಹೇಗೆ ಮಾಡಿದ್ದಾರೆ ಹಾಗೆಯೇ ಮಾಡುವುದು. ಕಾಪಿ ಮಾಡುವುದು ಸಹಜ ಅಲ್ಲವೇ? ಯೋಚಿಸುವ ಅವಶ್ಯಕತೆ ಇಲ್ಲ. ಮತ್ತು ತಮ್ಮೆಲ್ಲರಿಗೂ ನಿಶ್ಚಿತವಾಗಿದೆ, ಬ್ರಹ್ಮ ತಂದೆ ಹೇಗೆ ಪರಿಸ್ಥಿತಿ ಆದರು ಅಂದಾಗ ಪರಿಸ್ಥಿತಿಯಿಂದ ದೇವತೆ ಆಗಲೇಬೇಕು ಎನ್ನುವುದು ನಿಶ್ಚಿತವಾಗಿದೆ. ಅಂದಾಗ ತಾವು ಸಹ ಪರಿಸ್ಥಿತಿಯಿಂದ ದೇವತೆ ಆಗಲೇಬೇಕು. ಕೆಲವು ಮಕ್ಕಳು ಹೇಳುತ್ತಾರೆ, ನಡೆಯುತ್ತಾ ನಡೆಯುತ್ತಾ ಬಹಳ ಮಾಯ ವಿರೋಧ ಆಗುತ್ತದೆ, ಅಪೋಸಿಷನ್ ಕಾರಣ ಸ್ಥಿತಿಯಿಂದ ಕೆಳಗೆ ಇಳಿದು ಬಿಡುತ್ತಾರೆ. ಆದರೆ ನೆನಪಿಟ್ಟುಕೊಳ್ಳಿ, ತಂದೆಯ ಸಮಾನ ಆಗಬೇಕೆಂದರೆ ಸ್ಥಾಪನೆ ಆದಿಯಲ್ಲಿ ಬ್ರಹ್ಮ ತಂದೆಯವರು ಎಷ್ಟು ಪೊಸಿಷನ್ನಲ್ಲಿ ಮಾಡಿದರು. ಪ್ರತಿಯೊಂದು ಮಾತು ಹೊಸದು, ಚಾಲೆಂಜ್ ಆಗಿತ್ತು. ಹೀಗಂತೂ ಜಮಾನ ಬಹಳ ಬದಲಾವಣೆ ಆಗಿದೆ. ಆದರೆ ಬ್ರಹ್ಮ ತಂದೆ ಒಂಟಿಯಾಗಿ ಎಷ್ಟು ಸಮಾನದ ಸೀಟಿನ ಮೇಲೆ ಕುಳಿತು ಪೊಸಿಷನ್ ಮೂಲಕ ಆ ಪೊಸಿಷನ್ನನ್ನು ಎದುರಿಸಿದರು. ಅಂದರೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನಮ್ಮ ಕರ್ಮದ ಲೆಕ್ಕಾಚಾರಗಳ ಮೇಲೆ ಸಮಸ್ಯೆಗಳು, ವಿಘ್ನಗಳು ಬರೋದೇ. ಆದರೆ ನಮ್ಮ ಪುರುಷಾರ್ಥ, ಯೋಗ ಶಕ್ತಿಯ ಮೂಲಕ ಏನೇ ವಿಘ್ನ, ವಿರೋಧ, ಆಪೋಸಿಷನ್ ಬಂತಂದರೂ ಅದನ್ನು ಸರಿಯಾದ ಸ್ಥಿತಿಯಲ್ಲಿ ತಂದುಕೊಳ್ಳ್ರಿ ಅಂತ ಹೇಳ್ತಾರೆ ಬಾಬಾ. ಅದನ್ನು ತರಕ ಮೇನ್ ಏನು ಯುಕ್ತಿ, ಸಮಾನದ ಸೀಟಿನಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಇವಾಗ ಉದಾಹರಣೆ, ಮನೆಗೆ ಯಾರೋ ಬರೀ ಸಿಡ್ಸಿಡಪ್ಪನ್ ಮಾಡ್ತಾ ಇದ್ದಾರೆ, ವಿಘ್ನ ಹಾಕ್ತಾ ಇದ್ದಾರೆ. ಏನು ಮಾಡಬೇಕು? ಶಾಂತಿಯ ಕಿರಣ ತುಂಬೋದು, ಶುಭ ಭಾವನೆ, ಶುಭ ಭಾವನೆ ಆಶೀರ್ವಾದ ನೀಡೋದು. ಆಮೇಲೆ ಅವರಾದರೂ ಯಾಕೆ ಮಾಡ್ತಾರೆ, ನಮ್ಮದು ಒಂದು ಜನ್ಮದ ಲೆಕ್ಕಾಚಾರ ಇರ್ತತೆ. ಆದರೆ ನಾವು ಬಾಬಾನ ಚೆನ್ನಾಗಿ ನೆನಪು ಮಾಡಿದೆ ಅಂತೆಲ್ಲ ಕರ್ಮ ಸುಟ್ಟಂಗಲ್ಲ, ದುಃಖ ಕೊಡೋಂಥವ್ರು ಕೂಡ ಸುಖ ಕೊಡೋಂಥವ್ರು ಆಗ್ತಾರೆ. ಈ ಥರ ಯಾವುದೇ ರೀತಿಯ ವಿಘ್ನಗಳಿದಾವಂದರೆ ಅವನ್ನ ಯುಕ್ತಿಯಿಂದ ವಿಧಾನವನ್ನು ಅರಿತು ಸಾಲ್ವ್ ಮಾಡ್ಕೊಂಡು ಪೊಸಿಷನ್ನಲ್ಲಿ ತಂದುಕೋಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲಿ ಪೊಸಿಷನ್ ಇದೆ ಅಲ್ಲಿ ಅಪೋಸಿಷನ್ ಏನು ಮಾಡಲು ಸಾಧ್ಯವಿಲ್ಲ. ಮೊದಲು ಏನು ಹೇಳುತ್ತಿದ್ದರು, ಇವರು ಏರುಪೇರು ಮಾಡುತ್ತಾರೆ ಎಂದು, ಮತ್ತು ಈಗ ಏನು ಹೇಳುತ್ತಾರೆ, ಕಮಾಲ್ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ. ಎಷ್ಟೊಂದು ಅಂತರವಿದೆ. ಕಾರಣ ಏನು? ಬ್ರಹ್ಮ ತಂದೆಯವರು ಸ್ವಯಂ ಸ್ವಮಾನದ ಸೀಟ್ ಮತ್ತು ನಿಶ್ಚಯದ ಶಸ್ತ್ರಗಳ ಮೂಲಕ ಆ ಪೊಸಿಷನ್ನನ್ನು ಸಮಾಪ್ತಿ ಮಾಡಿದರು. ಅಂದಾಗ ತಾವು ಈ ವರ್ಷದಲ್ಲಿ ಏನು ಮಾಡುತ್ತೀರಿ? ಸಮಾನ ಆಗಬೇಕಲ್ಲವೇ? ಒಂದು ವೇಳೆ ಸದಾ ಅಪೋಸಿಷನ್ ಆಗುತ್ತದೆ ಎಂದರೆ ಸ್ವಮಾನದ ಸೀಟಿನ ಮೇಲೆ ಕುಳಿತು ಬಿಡಿ. ಆಗ ಆ ಪೊಸಿಷನ್ನಲ್ಲಿ ಬದಲಾಗಿ ಬಿಡಲಿ. ಸಮಾನ ಅಂದರೆ ಏನು? ನಾವು ಪಾಸಿಟಿವ್ ಶಕ್ತಿ ತುಂಬ್ಕೊಂಬೋದು. ನಮ್ಮಲ್ಲಿ ಪಾಸಿಟಿವ್ ಶಕ್ತಿ, ದೈವಶಕ್ತಿ ತುಂಬಿತು ಅಂದರೆ ಅಲ್ಲಿ ಅಪೋಸಿಷನ್ ಕೂಡ ಏನಾಗ್ತತೆ, ಬದಲಾಗಿಬಿಡ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಸಾಹಸವಿದೆಯೇ? ಬ್ರಹ್ಮ ತಂದೆಯ ಸಮಾನ ಆಗಲೇಬೇಕು. ಅದರಲ್ಲಂತೂ ಕೈ ಎತ್ತಿದ್ದೀರಿ. ಆದರೆ ಇಷ್ಟು ಸಾಹಸವಿದೆಯೇ? ಮೊಟ್ಟಮೊದಲು ಸ್ವಯಂನ ಪರಿವರ್ತನೆ, ನಂತರ ಅನೇಕ ಸಂಪರ್ಕದಲ್ಲಿ ಬರುವ ಆತ್ಮಗಳ ಪರಿವರ್ತನೆ, ಹಾಗೂ ನಂತರ ವಿಶ್ವದ ಆತ್ಮಗಳ ಪರಿವರ್ತನೆ. ತಮ್ಮ ಮನಸ್ಸ ಶುಭ ಭಾವನೆ, ಶುಭ ಕಾಮನೆಯ ಮೂಲಕ, ದೃಢ ಸಂಕಲ್ಪದ ಮೂಲಕ ಪರಿವರ್ತನೆ ಮಾಡಬೇಕು. ಬಾಬಾ ಏನೇನು ಪರಿವರ್ತನೆ ಆಗಬೇಕು ಅಂತ ಹೇಳಿದರು? ಸ್ವಯಂನ ಪರಿವರ್ತನೆ ಅಂದರೆ 63 ಜನ್ಮದ ಪಾಪ ಐತೆ, ಸಂಪೂರ್ಣ ಪಾವನ ಆಗಿ ದೈವಿ ಸ್ವರೂಪ ಆಗಬೇಕು. ಆಮೇಲೆ ಸಂಪರ್ಕದಲ್ಲಿರುವವರ ಪರಿವರ್ತನೆ ಅಂದರೆ ನಮ್ಮ ಮನೆಯೇ ಏನಾಗಬೇಕು, ಸೇವಾ ಕೇಂದ್ರ ಆಗಬೇಕು. ಅಂದರೆ ಪಾಸಿಟಿವ್ ಶಕ್ತಿ ತುಂಬಬೇಕು. ನಾವಿರುವ ಸ್ಥಾನ ಮೊದಲು ಶಕ್ತಿಶಾಲಿ ಮಾಡ್ಕೋಬೇಕು. ನಾವು ಇಲ್ಲಿ ಯಾರ ಜೊತೆಗಾದರೂ ನಮಗೆ ವಿಘ್ನ ಐತೆ ಅಂತಂದರೆ ಅವ್ರ ಜೊತೆಗೆ ನಮಗೆ ಸರಿಗಿಲ್ಲ ಅಂತಂದರೆ
ಲೆಕ್ಕಾಚಾರ ಸರಿಗಿಲ್ಲ ಅಂತಂದರೆ ಅವರು ಪದೇ ಪದೇ ನಮಗೆ ನೆಗೆಟಿವ್ ಸಂಕಲ್ಪ ಹಾಕ್ತಿರ್ತಾರೆ. ಅವರ ನೆಗೆಟಿವ್ ಸಂಕಲ್ಪದಿಂದ ನಮಗೆ ಯೋಗ ಏಕರಸದಲ್ಲಿ ಆಗಲ್ಲ, ತುಂಡು ತುಂಡಾಗುತ್ತೆ. ಇವಾಗ ಉದಾಹರಣೆ, ಮನೆಗೆ ಯಾರಿಗೋ ಒಬ್ಬರು ನಮ್ಮ ಮೇಲೆ ಭಾಳ ವಿರೋಧ ಮಾಡ್ತಾರೆ ಅಂದರೆ ಪದೇ ಪದೇ ಅವ್ರೇನು ಮಾಡ್ತಿರ್ತಾರೆ, ನಾವು ಯೋಗಕ್ಕೆ ಕುಂತ್ರೂ ಇವರು ಏನು ಯೋಗ ಮಾಡ್ತಾರೋ ಏನೋ, ಇದು ಕ್ಲಾಸಿಗೆ ಹೋಗ್ತಾಯಿದ್ದೀವಿ ಅಂದರೆ ಏನು ಕ್ಲಾಸಿಗೆ ಹೋಗ್ತಾರೋ ಏನೋ, ಇದನ್ನೇ ಕಲ್ತ್ಕೊಂಬರ್ತಾರೋ ಏನೋ, ಈ ಥರ ನಮ್ಮ ಬಗ್ಗೆ ನೆಗೆಟಿವ್ ವಿಚಾರಗಳು ಸಂಕಲ್ಪಗಳು ಅವ್ರು ಮಾಡ್ತಾ ಇದ್ದಾರಂದರೆ ಅದು ನಮಗೆ ವಿಘ್ನ ಆಗ್ತತೆ. ಅಲ್ಲೇನಾಗಬೇಕು, ಬಾಬಾ ಏನು ಹೇಳಿದ್ರು, ಮನಸ ಮೂಲಕ ಅಂದ್ರೆ ಮನಸ ಸೇವೆ, ಆಶೀರ್ವಾದ ಇವೆಲ್ಲದ್ರ ಮೂಲಕ ಅಲ್ಲಿ ಬಾಬಾ ನೆನಪು ಮಾಡಿ ಲೆಕ್ಕಾಚಾರ ಚುಕ್ತ ಮಾಡ್ಕೊಂಡು ಪಾಸಿಟಿವ್ನ ವಾತಾವರಣ ಆಗಬೇಕು. ನಾವಿರುವಂಥ ಸ್ಥಾನ ಎಲ್ಲರ ಜೊತೆಗೆ ಸ್ನೇಹ ಪ್ರೀತಿ, ನಾವು ಸುಖ ಕೊಡ್ತಾ ಅವರು ನಮಗೆ ಸುಖ ಕೊಡ್ತಾ ಅಲ್ಲಿ ಯಾವ ಥರ ಇರಬೇಕು, ಒಂದು ಸುಖದ ಪಾಸಿಟಿವ್ ಶಕ್ತಿ ಇರಬೇಕು. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಸಂಬಂಧ ಸಂಪರ್ಕದಲ್ಲಿ ಬರುವ ಆತ್ಮಗಳ ಪರಿವರ್ತನೆ, ಇದು ಮನೆಯಲ್ಲಿರುವ ಆತ್ಮಗಳದ್ದಾಯಿತು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ದೃಢ ಸಂಕಲ್ಪದ ಮೂಲಕ ಪರಿವರ್ತನೆ ಮಾಡಬೇಕು ಅಂದಾಗ ಈ ವರ್ಷದಲ್ಲಿ ವಿಶೇಷವಾಗಿ ಒಂದು ಶಕ್ತಿಯ ವರದಾನವನ್ನು ಕೊಡುತ್ತಿದ್ದಾರೆ. ನನ್ನ ಬಾಬಾ ಎಂದು ಹೃದಯದಿಂದ ಹೇಳಿದರೆ ಆ ಶಕ್ತಿ ಪ್ರತ್ಯಕ್ಷ ಆಗುತ್ತದೆ. ಕೇವಲ ನನ್ನ ಬಾಬಾ ಎನ್ನುವುದಲ್ಲ, ಹೃದಯದಿಂದ ಹೇಳಿ, ಅಧಿಕಾರದಿಂದ ನನ್ನ ಬಾಬಾ ಎಂದು ಹೇಳಿದಾಗ ವಿಶೇಷವಾಗಿ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿ ವ್ಯರ್ಥ ಸಂಕಲ್ಪ ವ್ಯರ್ಥ ಚಲನೆಯನ್ನು ನೋಡುತ್ತಾ ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ಬಾಬಾ ಏನು ಹೇಳಿದರು, ಎಲ್ಲದು ಒಂದು ಸಮಾನದಲ್ಲಿ ಕೂತ್ಕೊಳ್ಳೋಕ್ಕೆ, ನೆಗೆಟಿವ್ನ ಪಾಸಿಟಿವ್ ಮಾಡ್ಕೊಳಕ್ಕೆ, ಸಂಕಲ್ಪಗಳು ಚಲನೆ ಎಲ್ಲದನ್ನು ಪರಿವರ್ತನೆ ಮಾಡ್ಕೊಂಬಕ್ಕ ಒಂದು ಶಕ್ತಿ ಬೇಕು. ಆ ಶಕ್ತಿ ಯಾವುದರಿಂದ ಸಿಗ್ತತೆ ಅಂದರು ಬಾಬಾ, ನನ್ನ ಬಾಬಾ, ಅದು ಅಧಿಕಾರದಿಂದ ಪ್ರೀತಿಯಿಂದ, ಅಂದರೆ ಅಲ್ಲಿ ಜೋಡಣೆ ಆಗಿರಬೇಕು, ಆತ್ಮಕ್ಕೆ ಪರಮಾತ್ಮಕ್ಕೆ ಅಕ್ಯುರೇಟ್ ಯೋಗ ಆಗಬೇಕು. ಈಗ ನೋಡ್ರಿ, ಅಂದರೆ ಬುದ್ಧಿ ಪರಂಧಾಮದಲ್ಲಿ ಇರಬೇಕು, ಆತ್ಮರೂಪದಿಂದ ಆತ್ಮ ಹೇಳಬೇಕು ನನ್ನ ಬಾಬಾ ಅಂತ, ಅದು ಅಕ್ಯುರೇಟ್ ನೆನಪು. ಈಗ ಒಂದು ಮಾತೆ, ಭಾಳ ವರ್ಷದ ಮಾತೆ, ಎಷ್ಟು ಪರಿಸ್ಥಿತಿಗಳು ನನಗೆ ಹಂಗೆ ಕಷ್ಟ ಐತೆ ಹಿಂಗೆ ಕಷ್ಟ ಐತೆ ಅಂತ ಬಹಳ ಗೋಳಾಡೋದು. ನೀವು ಯಾವ ರೀತಿ ಯೋಗ ಮಾಡ್ತೀರಿ ಅಂತ ಕೇಳಿದೆ. ಒಂದು ಲೈಟ್ ತಗೊಂಡು ಬಂದಿದ್ದೀನಿ ಮಧುಬನಲ್ಲಿಂದ, ಆ ಲೈಟ್ ಇಡ್ತೀನಿ, ಆ ಲೈಟ್ ನೋಡ್ಕೊಂತ ಮಾಡ್ತೀನಿ ಅಂದರು. ಅದು ಅಲ್ಲ ಅಕ್ಯುರೇಟ್ ಯೋಗ ಅಂದರೆ. ಕೆಲವರು ದೀಪ ನೋಡ್ಕೊಂತ ಮಾಡ್ತಿರ್ತಾರೆ, ಲೈಟ್ ನೋಡ್ಕೊಂತ ಮಾಡೋದು, ಫೋಟೋ ನೋಡ್ಕೊಂತ ಮಾಡೋದು. ಅಂದರೆ ಈ ನೆಗೆಟಿವ್ ಶಕ್ತಿ ತುಂಬಿದ ಜಗತ್ತಿನಾಗ ಅದು ಅಕ್ಯುರೇಟ್ ನೆನಪು ಆಗಲ್ಲ, ತುಂಡು ತುಂಡು ಆಗ್ತಿರ್ತೈತೆ. ಬುದ್ಧಿ ಎಲ್ಲಿಡಬೇಕು, ಶಕ್ತಿಯ ಸಾಗರನ ಶಕ್ತಿಯ ವೈಬ್ರೇಷನ್ ಪರಂಧಾಮದಲ್ಲಿ, ಅಲ್ಲಿ ನಾವು ಬುದ್ಧಿನ ಇಟ್ಟರೆ ಅದು ಆತ್ಮ, ನಾನಾತ್ಮ ನನ್ನ ತಂದೆ ಪರಮಾತ್ಮ, ನಿಮ್ಮ ಆತ್ಮ ಹೇಳಬೇಕು ನನ್ನ ಬಾಬಾ ಅಂತ, ಅದು ಅಕ್ಯುರೇಟ್ ನೆನಪು. ಆಗ ಏನಾಗ್ತತೆ, ಪರಿವರ್ತನೆ ಸಕಾರಾತ್ಮಕತೆಯನ್ನೇ ನೋಡುವುದು, ಮಾತನಾಡುವುದು, ಮಾಡುವುದು ಬರ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸೊ ಈ ಥರ ಸಕಾರಾತ್ಮಕತೆಯಲ್ಲಿ ಮಾಡಿಕೊಳ್ಳ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕೇವಲ ಶುಭ ಭಾವನೆ ಹಾಗೂ ಶುಭ ಕಾಮನೆಯ ಮೂಲಕ ಸಹಜವಾಗಿ ಬಿಡುತ್ತದೆ. ಅಂದರೆ ಏನು, ಅಲ್ಲಿ ಅವ್ರು ಸರಿಗಿಲ್ಲ ಅಂದರೂ ಕೂಡ ಇವ್ರಿಗೆ ಒಳ್ಳೆ ಬುದ್ಧಿ ಕೊಡು, ಇದು ಒಳ್ಳೆ ಆತ್ಮ, ಇದು ಶಾಂತ ಸ್ವರೂಪ ಆತ್ಮ, ಇದು ಶಾಂತ ಆಗಲಿ, ಈ ಥರ ಪಾಸಿಟಿವ್ನಿಂದ ಪರಿವರ್ತನೆ ಮಾಡಬೇಕಾಗ್ಲಿ. ಅಲ್ಲಿ ನಾವೇನು ಮಾಡ್ತೀವಿ, ಯಾರಾದರೂ ಏನಾದರೂ ಮಾಡಿದರು ಅಂದರೆ ಇವ್ರು ಹಂಗದಾರೆ ಇವ್ರು ಹಿಂಗದಾರೆ ಅಂತೇಳಿ ನೆಗೆಟಿವೇ ಸಂಕಲ್ಪಗಳು ಹಾಕಿ ಅದು ಏನಾಗ್ಬಿಡ್ತತೆ, ಅವ್ರಿಗೆ ಇನ್ನೂ ಸ್ವಲ್ಪ ನೆಗೆಟಿವ್ ಜಾಸ್ತಿ ಆಗಿಬಿಡ್ತತೆ. ನಾವು ಅಂದಂಗೆಲ್ಲ ಇನ್ನೊಂದಷ್ಟು ಉರಿಯೋ ದೀಪಕ್ಕೆ ತುಪ್ಪ ಹಾಕಿದಂಗೆ ಆಗ್ತತೆ. ಅದಕ್ಕೆ ನೆಗೆಟಿವ್ ಸಂಕಲ್ಪಗಳು ಮಾಡಬಾರ್ದು. ಪಾಸಿಟಿವ್ ಶುಭ ಭಾವನೆ ಶುಭ ಕಾಮನೆಯಿಂದ ಪರಿವರ್ತನೆ ಸಹಜವಾಗಿ ಬಿಡ್ತತೆ ಅಂತ ಬಾಬಾ ಹೇಳ್ತಾರೆ. ಏಕೆಂದರೆ ಆ ಪೊಸಿಷನ್ ಅಂತೂ ಬಂದೇ ಬರುತ್ತದೆ, ಆದರೆ ತಮ್ಮ ಪರಿವರ್ತನೆಯ ಶಕ್ತಿ ತಮಗೆ ಸಹಜ ಸಫಲತೆಯನ್ನು ಕೊಡಿಸುತ್ತದೆ. ಹಾಗಾದರೆ ತಿಳಿಯುತ್ತೆ, ಈ ವರ್ಷದ ವಿಶೇಷ ವರದಾನ ಪರಿವರ್ತನೆಯ ಶಕ್ತಿಯನ್ನು
ದೃಢ ಸಂಕಲ್ಪದಿಂದ ಕಾರ್ಯದಲ್ಲಿ ತೆಗೆದುಕೊಂಡು ಬನ್ನಿ. ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯವಲ್ಲವೇ? ನಿಮ್ಮ ಚಾಲೆಂಜ್ ನೆನಪಿದೆಯಲ್ಲವೇ? ತಾವು ವಿಶ್ವ ಪರಿವರ್ತಕರಲ್ಲವೇ? ವಿಶ್ವ ಪರಿವರ್ತಕ ಎಂಬ ಟೈಟಲ್ ನಿಮ್ಮದು ಎಂದ ಮೇಲೆ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುವುದು ಕಷ್ಟವೇನು? ಹೃದಯದಲ್ಲಿ ಯಾವುದೇ ಕಷ್ಟದ ಮಾತುಗಳು ಬಂದಲ್ಲಿ ಹಾಗೆ ನೋಡಿದರೆ ಕಷ್ಟದ ಮಾತೇನು ಇರುವುದಿಲ್ಲ, ತಾವು ಮಾಡಿಕೊಂಡು ಬಿಡುತ್ತೀರಿ. ಅಂದರೆ ಬಾಬನ ಆಜ್ಞೆಯಂತೆ ನಾವು ನಡೆದೀವಿ ಅಂದರೆ ಬಹಳ ಸಹಜ ಆಗ್ತತೆ. ಆದರೆ ನಾವು ಬಾಬಾ ಏನು ಹೇಳ್ತಾರೋ ಆ ಥರ ನಡೀಲಿಲ್ಲ ಅಂದರೆ ನಮಗೆ ಕಷ್ಟ ಆಗ್ತತೆ. ಅದಕ್ಕೆ ಬಾಬಾ ಏನು ಹೇಳಿದರು, ವಿಶ್ವ ಪರಿವರ್ತನೆ ಮಾಡೋರು ಸ್ವಯಂನ ಪರಿಸ್ಥಿತಿ ಸ್ವಯಂವನ್ನು ಪರಿವರ್ತನೆ ಮಾಡ್ಕೊಳಕ್ಕಾಗಲ್ಲೇನು ಅಂತ ಬಾಬಾ ಕೇಳ್ತಾ ಇದ್ದಾರೆ. ತಾವು ಮಾಸ್ಟರ್ ಸರ್ವಶಕ್ತಿವಂತರು, ತಮ್ಮ ಮುಂದೆ ಯಾವುದು ತಾನೇ ಕಷ್ಟ? ಆದರೆ ತಾವು ಒಂದು ತಪ್ಪು ಮಾಡಿಬಿಡುತ್ತೀರಿ, ಹಾಗೂ ಕಷ್ಟ ಮಾಡಿಕೊಂಡು ಬಿಡುತ್ತೀರಿ. ಹೇಗೆ ಇಲ್ಲಿ ಏನಾದರೂ ಅಂಧಕಾರವಾದಲ್ಲಿ ಯಾರಾದರೂ ಅಪ್ಪಿತಪ್ಪಿ ಅಂಧಕಾರವನ್ನು ಓಡಿಸಲು ಪ್ರಯತ್ನ ಮಾಡಿದರೆ ಅಂಧಕಾರ ಓಡಿ ಹೋಗುತ್ತದೇನು? ತಾವು ಬೆಳಕಿನ ಸ್ವಿಚ್ ಆನ್ ಮಾಡಿದಾಗ ಅಂಧಕಾರ ಸೆಕೆಂಡಿನಲ್ಲಿ ಓಡಿ ಹೋಗುತ್ತದೆ. ಇದು ಸರಿಯಾದ ವಿಧಿಯಾಗಿದೆ. ಅಂದಾಗ ತಾವು ಸಹ ಈ ತಪ್ಪು ಮಾಡುತ್ತೀರಿ. ಯಾವ ಮಾತು ನಡೆದು ಹೋಗಿದೆ ಅದಕ್ಕೆ ಏಕೆ, ಏನು, ಯಾವಾಗ, ಹೇಗೆ, ಈ ಸಾಲು ಏಕೆ ಎಂಬ ಸಾಲಿನಲ್ಲಿ ಹೋಗುತ್ತೀರಿ. ಚಿಕ್ಕದಾದ ಮಾತನ್ನು ದೊಡ್ಡದಾಗಿ ಮಾಡುತ್ತೀರಿ. ಅದು ದೊಡ್ಡ ಮಾತು ಆದಾಗ ಕಷ್ಟವಾಗುತ್ತದೆ. ಚಿಕ್ಕ ಮಾತು ಮಾಡಿಕೊಳ್ಳಿ ಅಂದಾಗ ಸಹಜ ಆಗಿಬಿಡಲಿ. ತಂದೆ ಯಾವುದೇ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವ ವಿಧಿ ಬಹಳ ಸಹಜವಾಗಿ ಹೇಳಿದ್ದಾರೆ. ತಮ್ಮ ಮಾಸ್ಟರ್ ಸರ್ವಶಕ್ತಿವಾನ್. ಈ ಸ್ಮೃತಿಯ ಸೀಟಿನಲ್ಲಿ ಕುಳಿತುಕೊಳ್ಳಿ. ಒಂದು ವೇಳೆ ಈ ಸೀಟಿನಲ್ಲಿ ಕುಳಿತುಕೊಂಡರೆ ಅಪ್ಸೆಟ್ ಆಗುವುದಿಲ್ಲ. ಸೀಟಿನಲ್ಲಿ ಕುಳಿತುಕೊಂಡಿಲ್ಲವೆಂದರೆ ಅಪ್ಸೆಟ್ ಆಗುತ್ತಾರೆ. ಬಾಬಾ ಏನು ಹೇಳಿದರು, ಒಂದು ಮಾತು ಬಂತು ಅಂದರೆ ಆ ಮಾತಿಗಿನ್ನ ಶಕ್ತಿ ನಮ್ಮದು ಹೆಚ್ಚು ಇದ್ದಾಗ ಅದನ್ನು ಸುಲಭವಾಗಿ ಸಾಲ್ವ್ ಮಾಡ್ಕೊತೀವಿ. ಅದಕ್ಕೆ ನಮ್ಮ ಸ್ಥಿತಿ ಶ್ರೇಷ್ಠ ಆಗಬೇಕು, ಸಮಸ್ಯೆ ಸಣ್ಣದಾಗಿ ಕಾಣಬೇಕು ಅಂತಂದರೆ ಅಲ್ಲೇನು ಸ್ವಮಾನದ ಸೀಟ್ನಲ್ಲಿ ಇರಬೇಕು ಅಂತಾರೆ ಬಾಬಾ. ಸ್ವಮಾನದಲ್ಲಿ ಇದ್ದುಕೊಂಡು ನಮಗೆ ಅಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಶಕ್ತಿನ ಇಮರ್ಜ್ ಮಾಡಿಕೊಂಡು ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು ಸಹಜ ವಿಧಿ. ಆದರೆ ಬಾಬಾ ಏನಂತಾರೆ, ನೀವು ಆ ಥರ ಮಾಡಲ್ಲ, ಏಕೆ ಏನು ಅನ್ನೋ ಸಾಲಿನಲ್ಲಿ ಬಂದು ಅದನ್ನು ದೊಡ್ಡ ಮಾತು ಮಾಡ್ಕೊಂಬಿಡ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನೋಡ್ರಿ, ಇಂಥದ್ದೇ ಸಮಸ್ಯೆಗೆ ಇಂಥದ್ದೇ ಪರಿಹಾರ ಅಂತ ಐತೆ. ಅದು ವಿಚಾರ ಸಾಗರ ಮಂಥನದಿಂದ ನಾವು ಅವನ್ನೆಲ್ಲ ತಿಳ್ಕೋಬೇಕು. ಇಲ್ಲ ಅನುಭವ ಇರೋರನ್ನ ಕೇಳಬೇಕು. ಈ ಪ್ರಾಬ್ಲಮ್ ಇದೆ, ಇದು ಯಾವ ಥರ ಸಾಲ್ವ್ ಮಾಡ್ಕೋಬೇಕು, ವಿಧಿವಿಧಾನ. ಅದಕ್ಕೆ ವಿಧಿವಿಧಾನದಿಂದ ಮಾಡಿದಾಗ ಮಾತ್ರ ನಾವು ನಿರ್ವಿಘ್ನ ಆಗ್ತೀವಿ. ಇವಾಗ ಉದಾಹರಣೆ, ಕೆಲವರಿಗೆ ಏನೋ ತೊಂದರೆ ಇರ್ತತೆ ಮನೆಯಲ್ಲಿ. ಏನು ಮಾಡೋಣ, ಬಾಬಾನ ಎಷ್ಟು ನೆನಪು ಮಾಡಿದ್ರು ನಮಗೇನು ಬಾಬಾ ಏನು ಸಾಲ್ವೇ ಆಗ್ತಾ ಇಲ್ಲ, ಬಾಬಾ ನೀನೇನು ಮಾಡ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಬಾಬಾ ಏನು ಹೇಳ್ತಾರೆ, ನಾನೇನು ಮಾಡಲ್ಲ, ಎಲ್ಲ ಖಜಾನೆಗಳು ಕೊಟ್ಟಿದ್ದೀನಿ, ಪಾಪ ಮಾಡುವಾಗೇನು ನಾನು ಕೇಳಿ ಮಾಡಿಲ್ಲ, ಇವಾಗಾದ್ರೂ ನನ್ನ ಯಾಕೆ ಕೇಳ್ತೀರಿ, ಎಲ್ಲ ಖಜಾನೆ ಕೊಟ್ಟಿದ್ದೀನಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ನಾನು ಯೋಗ ಮಾಡಿದ್ದೀನಿ ಅಂದರೆ ಅಲ್ಲ, ಅದನ್ನು ವಿಧಿವಿಧಾನವನ್ನು ಅರಿತು ಮಾಡಬೇಕು. ಉದಾಹರಣೆ, ಏನು ಮನೆಯಲ್ಲಿ ಮಗ ಬಹಳ ವಿರೋಧ ಇದ್ದಾನೆ, ಬಹಳ ಅವನಿಂದ ಸಮಸ್ಯೆ ಆಗ್ತೈತೆ, ಸರಿ ಪುರುಷಾರ್ಥ ಆಗ್ತಾ ಇಲ್ಲ ಅಂದರೆ ಆ ಮಗನಿಂದ ನಿರ್ವಿಘ್ನ ಆಗಬೇಕಂದ್ರೆ ಏನು ವಿಧಿವಿಧಾನ? ಆ ಶಾಂತಿಯ ಕಿರಣ ತುಂಬೋದು ಅವರಿಗೆ. ಅಮೃತ ವೇಳೆಯಲ್ಲಿ ಪದೇ ಪದೇ ಅದು ಎಷ್ಟು ಕರ್ಮದ ಲೆಕ್ಕಾಚಾರ ಇತ್ತೋ ಅದ್ರ ಮೇಲೆ ಕೆಲವೊಂದು ಆತ್ಮಗಳು ಒಂದು 21 ಸಲ ಶಾಂತಿ ದಿನಾಲು ಒಂದು 21 ಸಲ ತುಂಬಿವಂದ್ರೆ ಅವು ಶಾಂತ ಆಗಿಬಿಡ್ತಾವೆ. ಕೆಲವು ಆತ್ಮಗಳು ಶಾಂತ ಆಗೋದೇ ಇಲ್ಲ. ಎದಕ್ಕಂದ್ರೆ ಕಠಿಣ ಸಂಸ್ಕಾರ ಇರ್ತತೆ. ನಮ್ಮದು ಲೆಕ್ಕಾಚಾರ ಕಠಿಣ ಇತ್ತಂದ್ರೂ ಅಲ್ಲಿ ಬಹಳ ಮಾಡಬೇಕಾಗ್ತತೆ. ಇನ್ನೊಂದು ಪಾಯಿಂಟ್ ಏನು, ಬರೀ ನಮ್ಮದೊಂದೇ ಮಾಡ್ಕೊಂಡ್ರೆ ಅದು ಸ್ವಾರ್ಥ, ವರ್ಕೌಟ್ ಆಗಲ್ಲ ಅಂತ ಹೇಳ್ಯಾರ ಬಾಬಾ. ಅದು ವಿಶ್ವಕ್ಕೆ ಅನ್ಯರಿಗೆ ಮಾಡಿ ಅದರಲ್ಲಿ ನಮ್ಮದು ಮಾಡ್ಕೊಂಡ್ರಾಗ ಅದು ವರ್ಕೌಟ್ ಆಗ್ತೈತೆ. ಈ ಥರ ಮನಸ ಸೇವೆ ಹೆಚ್ಚು ಮಾಡ್ಕೊಂಡು ಅಲ್ಲಿ ವಿಧಿವಿಧಾನದಿಂದ ನಾವು ಸರಿ ಮಾಡ್ಕೋಬೇಕಾಗ್ತತೆ. ಬರೀ ನಾನು ಯೋಗ ಮಾಡ್ತೀನಿ, ಅದು ಯೋಗ ಕೂಡ ಹಾಡು ಇಟ್ಕೊಂಡು ಕುಂತು ಬಿಡ್ತಾರೆ. ಹಾಡು ಕೇಳೋದ್ರಿಂದ ಪಾಪ ಭಸ್ಮ ಆಗಲ್ಲ ಅಂತ ರಾಮನಾಥ್ ಭಾಯಿ ಹೇಳ್ತಾರೆ. ಆತ್ಮರೂಪದಿಂದ ಮಾಡಬೇಕು ಧ್ಯಾನ, ಆಗ ಪಾಪ ಸುಡ್ತತೆ. ಇವೆಲ್ಲ ಸುಮ್ಮನೆ ವಿಧಿವಿಧಾನ ಚೆನ್ನಾಗಿ ಅರ್ಥ ಮಾಡಿಕೊಂಡು
ನಾವು ಅದೇ ರೀತಿ ಪುರುಷಾರ್ಥ ಮಾಡಿದಾಗ ಏನಾಗ್ತತೆ, ಎಲ್ಲವುದು ಪರಿವರ್ತನೆ ಆಗ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಸೀಟ್ ಇದ್ದರೆ ಅಪ್ಸೆಟ್ ಆಗುವುದಿಲ್ಲ. 63 ಜನ್ಮದ ಸಂಸ್ಕಾರ ಇಮರ್ಜ್ ಆಗಿ ಬಿಡುತ್ತದೆ. 63 ಜನ್ಮ ಏನಿತ್ತು, ಈಗೀಗ ಸೆಟ್, ಈಗೀಗ ಅಪ್ಸೆಟ್ ಅಂದಾಗ ಸದಾ ಸ್ವಮಾನದ ಸೀಟ್ ಮೇಲೆ ಸೆಟ್ ಆಗಿರಿ. ಮತ್ತು ಈ ವರ್ಷದಲ್ಲಿ ಏನು ಮಾಡುತ್ತೀರಿ? ಹೊಸ ವರ್ಷದಲ್ಲಿ ಉಡುಗೊರೆಯಂತೂ ಎಲ್ಲರಿಗೂ ಕೊಡುತ್ತೀರಲ್ಲವೇ? ಹಾಗಾದರೆ ಯಾವ ಉಡುಗೊರೆ ಕೊಡುತ್ತೀರಿ? ಶುಭಾಶಯಗಳಂತೂ ಕೊಡುತ್ತೀರಿ. ಅದರ ಜೊತೆ ಉಡುಗೊರೆ ಏನು ಕೊಡುತ್ತೀರಿ? ಉಡುಗೊರೆಯಂತೂ ತಮ್ಮ ಬಳಿ ಬಹಳಷ್ಟು ಇದೆ. ಏನು ಹೇಳಿದರು ಬಾಬಾ? ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಹೊಸ ವರ್ಷ ಅಂದರೆ ಎಲ್ಲರೂ ಶುಭಾಶಯಗಳು ಕೊಡ್ತಾರಲ್ಲ, ಗಿಫ್ಟ್ ಕೊಡ್ತಿರ್ತಾರೆ. ನೀವೇನು ಗಿಫ್ಟ್ ಕೊಡಬೇಕು ಅಂತ ಹೇಳಿದರು ಬಾಬಾ ಅಂದರೆ, ಗುಣಗಳ ಗಿಫ್ಟ್ ಕೊಡ್ರಿ, ಶಕ್ತಿಗಳ ಗಿಫ್ಟು, ಜ್ಞಾನದ ಗಿಫ್ಟು, ಮನಸ ಸೇವೆ ಮೂಲಕ ಆದರೂ ಕೊಡ್ರಿ, ಮಾತಿನ ಮೂಲಕ ಆದರೂ ಕೊಡ್ರಿ, ಕರ್ಮಣ ಸೇವೆ ಮೂಲಕ ಆದರೂ ಕೊಡ್ರಿ, ಆಶೀರ್ವಾದದ ಮೂಲಕ ಆದರೂ ಕೊಡ್ರಿ, ಒಟ್ಟು ಕೊಡ್ರಿ, ಖಾಲಿ ಕೈಲೇ ಕಳಿಸ್ಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಆದರೆ ಕೊಡಬೇಕು ಅಂದರೆ ಮೊದಲು ನಿಮ್ಮಲ್ಲಿ ಸ್ಟಾಕ್ ಇರಬೇಕು ಎಂಬ ಮಾತು ಹೇಳ್ತಾ ಇದ್ದಾರೆ. ಎಲ್ಲ ಸ್ಟಾಕ್ ಇದೆ ತಾನೇ ಅಂತ ಬಾಬಾ ಕೇಳ್ತಾ ಇದ್ದಾರೆ. ವಾಚಾದ ಕಾರಣ ಸದಾ ಮನದಲ್ಲಿ ಮನನ ಶಕ್ತಿ, ಜ್ಞಾನವನ್ನು ಮನನ ಮಾಡುವ ಶಕ್ತಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ನೀವು ಮಾತಿನ ಮೂಲಕ ಯಾರಿಗಾದರೂ ಜ್ಞಾನ ಹೇಳಬೇಕು ಅಂದರೆ ನಿಮ್ಮಲ್ಲಿ ಎಷ್ಟು ಇರಬೇಕು, ಅದು ನಾಡಿ ನೋಡಿ ಔಷಧ ಕೊಡು ಅಂತಾರಲ್ಲ ಬಾಬಾ, ಅವ್ರಿಗೆ ಏನು ಅವಶ್ಯಕತೆ ಐತೆ ಅದನ್ನು ಕೊಡಬೇಕು. ಅದು ಅವಶ್ಯಕತೆ ಇದ್ದದ್ದು ಕೊಡಬೇಕು. ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಅದು ಇಮರ್ಜ್ ಆಗ್ಬೇಕಂದ್ರೆ ನಿಮ್ಮಲ್ಲಿ ಎಷ್ಟು ಸ್ಮೃತಿ ಸ್ವರೂಪ ಮನನ ಶಕ್ತಿಯಿಂದ ಅದನ್ನು ತುಂಬ್ಕೋಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಚಲನೆಯಲ್ಲಿ, ಮುಖದಲ್ಲಿ, ಕರ್ಮದಲ್ಲಿ ಗುಣಗಳ ಸ್ವರೂಪ ಆಗಬೇಕು. ಸದಾ ತಮ್ಮನ್ನು ತಾವು ಗುಣಮೂರ್ತಿ, ಜ್ಞಾನಮೂರ್ತಿ, ಶಕ್ತಿ ಸ್ವರೂಪದಲ್ಲಿ ಇಮರ್ಜ್ ಮಾಡಿಕೊಳ್ಳಬೇಕು. ಈ ರೀತಿ ಅಲ್ಲ, ಶಕ್ತಿಗಳಂತೂ ಇದ್ದೇ ಇದೆ, ಜ್ಞಾನವಂತೂ ಇದ್ದೇ ಇದೆ, ಆದರೆ ಸ್ವರೂಪರಾಗಬೇಕು. ಪ್ರತಿಯೊಬ್ಬರನ್ನು ಈಶ್ವರೀಯ ಪರಿವಾರದ ದೃಷ್ಟಿವೃತ್ತಿಯಿಂದ ನೋಡಬೇಕಾಗುತ್ತದೆ. ಈ ವರ್ಷ ತಂದೆಯ ಸಮಾನ ಆಗಲೇಬೇಕು. ಇದರಲ್ಲಿ ಕೈ ಎತ್ತಿ ಬಿಟ್ಟಿದ್ದೀರಿ. ಬಾಪ್ದಾದರವರ ವತನದಲ್ಲಿ ಎಲ್ಲರ ಕೈಗಳು ಕಾಣಿಸಲ್ಪಡುತ್ತಿವೆ. ತಾವು ಬಹಳ ಅದೃಷ್ಟಶಾಲಿ ಆಗಿದ್ದೀರಿ, ಖುಷಿಯ ಚೆಹರೆಯುಳ್ಳವರಾಗಿದ್ದೀರಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ತಪ್ಪು ಸರಿಪಡಿಸುತ್ತೀರಿ, ತಿಳುವಳಿಕೆ ನೀಡುತ್ತಿರುತ್ತೀರಿ, ಆದರೆ ಆವೇಶದ ಮುಖ, ಮಾತು ಇರಬಾರದು. ಈ ವರ್ಷದಲ್ಲಿ ಈ ಪರಿವರ್ತನೆ ಮಾಡಿ ತೋರಿಸಿ, ಪ್ರೈಸ್ ಕೊಡುತ್ತೇನೆ. ಇಡೀ ವರ್ಷದಲ್ಲಿ ಯಾರು ಮುಗುಳ್ನಗುತ್ತಿರುತ್ತಾರೆ, ಯಾವುದೇ ಮಾತು ಬರಲಿ. ಕೆಲವರು ಸಹೋದರ ಸಹೋದರಿಯರು ಹೇಳುತ್ತಾರೆ, ಎಲ್ಲರೂ ಈ ರೀತಿ ಆತ್ಮಿಕ ವಾರ್ತಾಲಾಪವಂತೂ ಮಾಡುತ್ತೀರಲ್ಲವೇ? ಅಂದಾಗ ಆಗ ಆವೇಶದಿಂದ ಜೋರಾಗಿ ಹೇಳಲಿಲ್ಲವೆಂದರೆ ಅವರು ತಿಳಿದುಕೊಳ್ಳುವುದಿಲ್ಲ, ಅವರು ಬದಲಾಗುವುದೇ ಇಲ್ಲ ಎಂಬ ಭಾವನೆ ತಾವು ಮೊದಲೇ ಇಟ್ಟುಕೊಂಡಿರಿ. ಆ ಕಾರಣ ತಮ್ಮ ವೈಬ್ರೇಷನ್ ಮೊದಲೇ ತಲುಪಿಬಿಡುತ್ತದೆ. ಆದ್ದರಿಂದ ಈ ವರ್ಷ ಕ್ರೋಧದ ಮಕ್ಕಳು ಮರಿ ಮಕ್ಕಳಿಗೆ ವಿದಾಯಿ ಕೊಡಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಇವರು ಸ್ವಲ್ಪ ಜೋರು ಮಾಡಲಿಲ್ಲ ಅಂದರೆ ಇವರು ಬದಲಾಗಲ್ಲ ಅನ್ನೋ ನೀವು ಸಂಕಲ್ಪ ಇಟ್ಕೊಂಡಿರಂದರೆ ನೀವು ನಿಮ್ಮ ವೈಬ್ರೇಷನ್ ಅವ್ರಿಗೆ ಟಚ್ ಆಗಿ ನೀವು ಜೋರು ಮಾಡೋರಿಗೆ ಅವ್ರು ಪರಿವರ್ತನೆ ಆಗಲ್ಲ. ಆದರೆ ಶುಭ ಭಾವನೆ ಏನಿಡಬೇಕು, ಪರಿವರ್ತನೆ ಆಗ್ತಾರೆ ಅನ್ನೋ ಶುಭ ಭಾವನೆ ಇಟ್ಟುಕೊಂಡು ಮಾಡಬೇಕು. ಇಲ್ಲಾಂದರೆ ಆವೇಶದ ಮಕ್ಕಳು, ಮರಿ ಮೊಮ್ಮಕ್ಕಳು, ಕ್ರೋಧ ಇವೆಲ್ಲವನ್ನು ನೀವು ವಿದಾಯಿ ಕೊಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕ್ರೋಧ ಮಾಡುವುದರಿಂದ ಯಾರಾದರೂ ಸುಧಾರಣೆ ಆಗಿದ್ದಾರೆಯೇ? ಆ ಲಿಸ್ಟ್ ಹೇಳಿ. ಇನ್ನೂ ಸಿಟ್ಟಿಗೆ ಹೇಳುತ್ತಾರೆ, ಸುಧಾರಣೆ ಆಗುವುದಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಪ್ರೀತಿಯಿಂದ ಕೆಲಸ ತಗೊಳ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವುದೂ ಆಗಲ್ಲ ಕ್ರೋಧದಿಂದ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಪ್ರತಿಯೊಬ್ಬರ ಸಲಹೆಗೆ ಗೌರವ ಕೊಟ್ಟು ವಿಶ್ವದ ಮೂಲಕ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಬಾಲಕನಿಂದ ಮಾಲೀಕ ಭವ. ಭಲೆ ಯಾರೇ ಕಿರಿಯರಿರಲಿ ಅಥವಾ ಹಿರಿಯರಿರಲಿ, ತಾವು ಪ್ರತಿಯೊಬ್ಬರ ಸಲಹೆಗೆ ಅವಶ್ಯವಾಗಿ ಗೌರವ ಕೊಡಿ. ಏಕೆಂದರೆ ಯಾರದೇ ಸಲಹೆಯನ್ನು ಮುರಿಯುವುದು ಅರ್ಥಾತ್ ತಮ್ಮನ್ನು ತಾವು ಅವರ ಸಂಬಂಧದಿಂದ ದೂರವಾಗುವುದು. ಆದ್ದರಿಂದ ಒಂದು ವೇಳೆ ಯಾರಲ್ಲಿಯೇ ಇರುವಂಥ ವ್ಯರ್ಥವನ್ನು ತೆಗೆಯಬೇಕೆಂದರೆ ಮೊದಲು ಅವರಿಗೆ ಗೌರವ ಕೊಡಿ, ಸ್ವಮಾನ ಕೊಡಿ, ನಂತರದಲ್ಲಿ ಶಿಕ್ಷಣ ಕೊಡಿ. ಇದು ವಿಧಿಯಾಗಿದೆ. ಯಾವಾಗ ಈ ರೀತಿ ಗೌರವ ಕೊಡುವ ಸಂಸ್ಕಾರವನ್ನು ತಮ್ಮಲ್ಲಿ ತುಂಬಿಕೊಳ್ಳುತ್ತೀರಿ, ಆಗಲೇ ವಿಶ್ವದಿಂದ ತಮಗೆ ಗೌರವ ಸಿಗುವುದು.
ಇದಕ್ಕಾಗಿ ಬಾಲಕನಿಂದ ಮಾಲೀಕ, ಮಾಲೀಕನಿಂದ ಬಾಲಕರಾಗಿರಿ. ಬುದ್ಧಿಯು ಬೇಹದ್ದಿನ ಶುಭ ಕಲ್ಯಾಣದ ಭಾವನೆಯಿಂದ ಸಂಪನ್ನವಾಗಲಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಇನ್ನೊಬ್ರು ಮಾತಿಗೆ ನಾವು ಬೆಲೆ ಕೊಡಲ್ಲ ಅಂತಂದರೆ ನೀವು ಅವರಿಂದ ದೂರ ಸರ್ದಂಗ ಅಂತ ಬಾಬಾ ಹೇಳ್ತಾರೆ. ಅಂದರೆ ನಮಗೆ ಅಲ್ಲಿ ಲಾಸ್ ಆಗೋದು. ಅದಕ್ಕೆ ಅವರಿಗೆ ಗೌರವ ಕೊಡಬೇಕು. ಅವ್ರಿಗೆ ಫಸ್ಟು ಅವರಿಗೆ ಮಾತಿಗೆ ಗೌರವ ಕೊಡಬೇಕು. ನಿಧಾನವಾಗಿ ಒಂದು ಜ್ಞಾನದಿಂದ ಶಿಕ್ಷಣ ಕೊಡಬೇಕು. ಇವ್ರು ಸರಿಗೆ ಇಲ್ಲ ಅಂತೇಳಿ ಅವರಿಂದ ಅವ್ರ ಮಾತನ್ನು ಕಟ್ ಮಾಡೋದಲ್ಲ. ಫಸ್ಟ್ ಗೌರವ ಕೊಟ್ಟು ಆಮೇಲೆ ನಿಧಾನ ಪರಿವರ್ತನೆ ಮಾಡಬೇಕು. ಈ ಥರ ಬಾಲಕನಿಂದ ಮಾಲೀಕ, ಮಾಲೀಕನಿಂದ ಬಾಲಕ ಆಗ್ರಿ ಅಂತಾರೆ ಬಾಬಾ. ಸ್ಲೋಗನ್: ಮಸ್ತಕದಲ್ಲಿ ಸದಾ ಜೊತೆಯ ಸ್ಮೃತಿಯ ತಿಲಕವನ್ನು ಇಟ್ಟುಕೊಳ್ಳುವುದೇ ಸುಮಂಗಲಿಯ ಲಕ್ಷಣವಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಮುತ್ತೈದೆಯರಂದ್ರೇನು, ಹಣೆ ಮೇಲೆ ಕುಂಕುಮ ಎಲ್ಲ ಇರ್ತತೆ. ಇಲ್ಲಿ ನಮ್ಮದು ಯಾವುದಿರಬೇಕು, ಸದಾ ಮಸ್ತಕದಲ್ಲಿ ತಂದೆಯ ನನ್ನ ಜೊತೆಯ ಸ್ಮೃತಿ ಇತ್ತಂದರೆ ಅವರೇ ಸುಮಂಗಲಿಯರು ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸೂಚನೆ: ಏಕತೆಯನ್ನು ತರಲು 2 ಮಾತುಗಳನ್ನು ಧಾರಣೆ ಮಾಡಬೇಕಾಗುತ್ತದೆ. ಒಂದಂತೂ ಏಕನಾಮಿಯಾಗಿ ಸದಾ ಪ್ರತಿಯೊಂದು ಮಾತಿನಲ್ಲಿ ಒಬ್ಬರದೇ ಹೆಸರು ತೆಗೆದುಕೊಳ್ಳಿ. ಎರಡನೆಯದು ಸಂಕಲ್ಪಗಳ ಸಮಯದ ಮತ್ತು ಜ್ಞಾನ ಖಜಾನೆಗಳ ಎಕಾನಮಿ ಮಾಡಿ. ಯಾವಾಗ ಎಲ್ಲರೂ ಹಾಗೆಯೇ ಏಕನಾಮಿ ಎಕಾನಮಿಯಾಗಿರುವಿರಿ, ಆಗ ಒಬ್ಬ ತಂದೆಯಲ್ಲಿ ಎಲ್ಲ ಪ್ರಕಾರದ ಭಿನ್ನತೆ ಸಮಾವೇಶವಾಗಿ ಬಿಡುವುದು. ಬಾಬಾ ಏನು ಹೇಳಿದ್ರೆ, ಏಕನಾಮಿ ಸದಾ ಒಬ್ಬ ತಂದೆ ಜೊತೆಗೆ ಇಟ್ಕೊಳ್ಳೋದು. ಇನ್ನೊಂದು ಎಕಾನಮಿ ಅಂದರೆ ಉಳಿತಾಯ, ಸಂಕಲ್ಪಗಳ ಉಳಿತಾಯ, ಸಮಯದ ಉಳಿತಾಯ, ವೇಸ್ಟ್ ಮಾತುಗಳು ಮಾತಾಡ್ದಂಗೆ ಜ್ಞಾನದಲ್ಲೂ ಕೂಡ ಏನು ಉಳಿತಾಯ ಆಗಬೇಕು, ಜ್ಞಾನದ ಖಜಾನೆ. ಈ ಥರ ಉಳಿತಾಯ ಮಾಡಿರಿ, ಆಗ ಎಲ್ಲ ಭಿನ್ನತೆ ಎಲ್ಲ ಸಮಾವೇಶವಾಗಿಬಿಡ್ತತೆ ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಓಂ ಶಾಂತಿ.